ಹಲೋ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆದಮೇಲೆ ನಾನಿವತ್ತು ಒಂದು ಶಾರ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ರಿಗೋಸ್ಕರ. ಇವತ್ತು ಸಂಡೇ ಅಂದಮೇಲೆ ಏನಾದರೂ ಖಾರವಾಗಿ ತಿನ್ನಬೇಕು ಅನ್ಸುತ್ತಲ್ವಾ, ಅದಕ್ಕೆ ನಾನಿಲ್ಲಿ ಇವತ್ತು ಪಾಂಪ್ಲೆಟ್ ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀನಿ. ಖಂಡಿತ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ. ಈಗ ನಾನು 1 kg ಪಾಂಪ್ಲೆಟ್ ಫಿಶ್ ತೊಗೊಂಡಿದ್ದೀನಿ. ಅದಕ್ಕೆ ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಪ್ಲೇಟ್ನಲ್ಲಿ ನಾನು ಇಟ್ಕೊಂಡಿರುವಂತಹ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಗ್ರೀನ್ ಮಸಾಲೆ ಮಾಡ್ಕೊಳ್ತಾ ಇದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ, ಒಂದ್ಸಲ ಚೆಕ್ಔಟ್ ಮಾಡಿ. ಫೈನಲಿ ಗ್ರೀನ್ ಮಸಾಲೆ ರೆಡಿ ಆಗಿದೆ. ಈಗ ನಾನು ಈಗಾಗಲೇ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಪಾಂಪ್ಲೆಟ್ ಫಿಶ್ಗೆ ಪೂರ್ತಿ ಫ್ರಂಟ್ ಬ್ಯಾಕ್ ಎಲ್ಲ ಚೆನ್ನಾಗಿ ಮಸಾಲೆನ ಹಚ್ಚಿಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಸಾಲೆ ಹಚ್ಚೋದ್ರಿಂದ ಫ್ರೈ ಆದಮೇಲೆ ಫಿಶ್ನ ನೋಡೋಕ್ಕೂ ಚೆನ್ನಾಗಿರುತ್ತೆ, ಒಳ್ಳೆ ಗ್ರೀನ್ ಕಲರ್ ಕಾಣಿಸ್ತಾ ಇರುತ್ತೆ, ಜೊತೆಗೆ ನನ್ನ ನಾಲ್ಗೆಗೂ ಅಷ್ಟೇ ರುಚಿ ಕೊಡುತ್ತೆ ಗೊತ್ತಾ. ಈ ಒಂದು ಪಾಂಪ್ಲೆಟ್ ಫಿಶಲ್ಲಿ ಒಮೆಗಾ 3 ಫ್ಯಾಟಿ ಆ್ಯಸಿಡ್, ಪ್ರೋಟೀನ್, ವಿಟಮಿನ್, ಮಿನರಲ್ಸ್, ಹಾಗೆ ನಮ್ಮ ಹಾರ್ಟ್ ಮತ್ತು ಬ್ರೈನ್ ಜೊತೆಗೆ ಬೋನ್ ಸ್ಟ್ರೆಂಥನಿಂಗ್ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ವಾರಕ್ಕೆ 1 ಸಲ ಆದರೂ ಈ ಒಂದು ಫಿಶ್ ಅಡುಗೆಗಳನ್ನ ಮಾಡ್ಕೊಂಡು ತಿನ್ನೋದ್ರಿಂದ ನಮಗೆ ಬಾಯಿಗೂ ರುಚಿ ಸಿಗೋದ್ರ ಜೊತೆಗೆ ನಮ್ಮ ಆರೋಗ್ಯನೂ ಕಾಪಾಡ್ಕೋಬೋದು. ಏನಂತೀರಾ? ಈಗ ಫಿಶ್ಗೆ ಚೆನ್ನಾಗಿ ಮಸಾಲೆ ಹಚ್ಚಿ 1 hour ಮ್ಯಾರಿನೇಟ್ ಆಗೋಕಿಟ್ಟಿದ್ದೀನಿ. ಅದಾದಮೇಲೆ ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇದನ್ನು ನಾನು ತವಾ ಫಿಶ್ ಫ್ರೈ ಮಾಡೋಕೆ ಅಂತಲೇ ತೊಗೊಂಡಿರೋಂತಹ ತವಾ. ಇದರಲ್ಲಿ ಫಿಶ್ ತುಂಬಾ ಕ್ವಿಕ್ಕಾಗಿ ಬೇಯುತ್ತೆ ಗೊತ್ತಾ, ಅಷ್ಟೇ ರುಚಿಯಾಗಿರುತ್ತೆ, ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು. ವಿತಿನ್ 5 to 10 minutes ಒಳಗಡೆ ಫಿಶ್ ಚೆನ್ನಾಗಿ ಬೆಂದೋಯ್ತು. ಅದರಲ್ಲೂ ಹೇಳಿ ಕೇಳಿ ಗ್ರೀನ್ ಮಸಾಲೆ ಹೇಳಬೇಕಾ, ತುಂಬಾ ರುಚಿಯಾಗಿತ್ತು ಗೊತ್ತಾ. ಡೆಫಿನೆಟ್ಲಿ ಈ ಒಂದು ರೆಸಿಪಿನ 1 ಸಲ ನಿಮ್ಮನೇಲಿ ಕೂಡ ನೀವು ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಇದರಲ್ಲಿ ಯಾವುದೇ ಥರ ರೆಡಿಮೇಡ್ ಪೌಡರ್ ಆಗಲಿ ಪ್ರಿಸರ್ವೇಟಿವ್ಸ್ ಆಗಲಿ ಯಾವುದು ಹಾಕಿಲ್ಲ. ನಾನೇ ಹೋಮ್ ಮೇಡ್ ಮಸಾಲೆನ ಪ್ರಿಪೇರ್ ಮಾಡಿರುವಂತಹ ಫಿಶ್ ತವಾ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇದನ್ನ ಉಲ್ಟಾ ಮಾಡಿ 2 ಸೈಡು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಫಿಶ್ನ ತುಂಬ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ, ಆದರೂ ಕೂಡ ಒಂದು 5 to 10 minutes ಆದರೂ ಬೇಯಿಸಲೇಬೇಕಾಗತ್ತೆ. ಇಲ್ಲಿ ನಾನು ಕರಿಬೇವು ಸೊಪ್ಪನ್ನ ಹಾಕೊಂಡಿದ್ದೀನಿ. ಯಾಕೆ ಗೊತ್ತಾ, ಈ ರೀತಿ ಕರಿಬೇವು ಸೊಪ್ಪನ್ನ ಹಾಕೋದ್ರಿಂದ ಅದರ ಪರಿಮಳ ಅಂದರೆ ಘಮ ಆ ಫಿಶ್ಗೆ ಇಟ್ಕೊಳ್ಳುತ್ತೆ. ತಿನ್ನಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಖಂಡಿತ ಈ ರೆಸಿಪಿನ 1 ಸಲ ಟ್ರೈ ಮಾಡಿ, ಜೊತೆಗೆ ಈ ಒಂದು ಫಿಶ್ ಫ್ರೈನ ಪುದೀನ ಚಟ್ನಿ ಜೊತೆಗೆ ಸರ್ವ್ ಮಾಡಿ, ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.